ಎಲ್ಲ ಯೋಗಾಸನಗಳು ಮಾಡ್ಕೊಂಡಾದಮೇಲೆ ಒಂದು 10 ನಿಮಿಷ 15 ನಿಮಿಷ 20 ನಿಮಿಷ ನೀವು ಎಷ್ಟೊತ್ತು ಬೇಕಾದರೂ ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ ಭಸ್ತ್ರಿಕಾ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈ ಥರ ಶವಾಸನ ಮಾಡಲೇಬೇಕು ಎಲ್ರೂ ಪ್ರೆಗ್ನೆನ್ಸಿಯವರು. ಮಾಡ್ಕೊಂಡಾಗ ನೋಡಿ ಕಾಲು ಸ್ವೆಲ್ಲಿಂಗ್ ಇರುತ್ತಲ್ಲ, ಈ ಥರ ಚೇರ್ ಮೇಲೆ ಕಾಲಿಟ್ಕೊಂಡು ಅಥವಾ ಸ್ಟೂಲ್ ಇದ್ದರೆ ಸ್ಟೂಲ್ ಮೇಲೆ ಕಾಲಿಟ್ಕೊಂಡು ಮಾಡಿ, ಅಥವಾ ದಿಂಬುಗಳು ಬೇಕಾದ್ರೂ ಹಾಕ್ಕೊಳ್ಳಿ, 2 ದಿಂಬುಗಳು. ಈ ಥರ ಕಾಲಿಟ್ಕೊಂಡು ಮಲಕ್ಕೊಂಡಾಗ ಏನಾಗುತ್ತೆ, ಬೆನ್ನಿನ ಭಾಗನೂ ರಿಲ್ಯಾಕ್ಸ್ ಆಗುತ್ತೆ, ಮತ್ತು ಕಾಲುಗಳಲ್ಲಿ ಸ್ವೆಲ್ಲಿಂಗ್ ಇರುತ್ತಲ್ಲ, ಊತ ಇರುತ್ತೆ ನೋಡಿ, ಅದೆಲ್ಲ ಕಡಿಮೆ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ರಿವರ್ಸ್ ಆಗೋದ್ರಿಂದ. ನೆಕ್ಸ್ಟ್ ವಿಡಿಯೋದಲ್ಲಿ ಕಾಲಿನ ಸ್ವಲ್ಪ ಸ್ಟ್ರೈಟ್ ಮಾಡಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ ಹೇಗೆ ಅಂತೇಳಿ. ಈ ಥರ ಇಟ್ಕೊಂಡು ಮಾಡಿ. ಇದು ಶವಾಸನ ಒಂದು ಟೈಪ್ ಈಗ ಮಾಡ್ತಾ ಇರೋದು. ಇದು ಚೇರ್ ಎಡ್ಜ್ ಅಂತಂದರೆ ನಿಮ್ಮ ಮಂಡಿ ಹಿಂಭಾಗ ಚೇರ್ ಎಡ್ಜಲ್ಲಿ ಇರಬೇಕು. ಉಲ್ಟಾ ತಿರುಗಿಸಿರೋದೇನಕ್ಕೆ ಅಂದರೆ ಕಾಫ್ ಮಸಲ್ಸ್ ಹೈಟ್ ಇರುತ್ತಲ್ಲ ಅದರಿಂದ. ಸೀದಾ ತಿರುಗಿಸಾಗ ಹಿಮ್ಮಡಿ ಲಿಫ್ಟ್ ಆಗುತ್ತೆ, ಆ ಥರ ಇಟ್ಕೋಬಾರ್ದು. ಇವಾಗ ಇಟ್ಕೊಂಡಿರೋದು ಕರೆಕ್ಟಾಗಿದೆ ಪೊಸಿಷನ್ನು. ಇದೇ ಥರನೇ ರಿಲ್ಯಾಕ್ಸ್ ಮಾಡ್ಕೋಬೇಕು ಎಲ್ಲರೂ. ಚಿನ್ನ ಒಳಕ್ಕಿರಬೇಕು, ಮುಖ ಶಾಂತವಾಗಿರಲಿ, ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ಇದರಲ್ಲಿ ಒಂದು 5-10 ನಿಮಿಷನಾದರೂ ಈ ಥರ ಇರಬೇಕು. ಇದೆಲ್ಲ ಮಾಡ್ಕೊಂಡಾದ್ಮೇಲೆ ನಿಧಾನ ಚೇರಿಂದ ಕಾಲುಗಳನ್ನು ವಾಪಸ್ ತೊಗೊಂಡು, ಚೇರ್ ಬೇಕಾದ್ರೆ ಮುಂದಕ್ಕೆ ನೂಗ್ಬಿಟ್ಟು ನಂತರ ಬಲಗೈ ಮೇಲಕ್ಕೆ ತೊಗೊಂಡು ಬಲಕ್ಕೆ ಹೊರಳಿ ಮೇಲಕ್ಕೆ ಬರಬೇಕು. ಶವಾಸನದಿಂದ ಹೇಗೆ ಬರ್ತೀವೋ ಅದೇ ಥರನೇ ಬರಬೇಕು. ಇದೆಲ್ಲರೂ ಉಪಯೋಗ ಪಡ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ವಯಸ್ಸಾದವ್ರಿಗೂ ಸ್ವಲ್ಪ ಕಾಲು ನೋವು ಸ್ವೆಲ್ಲಿಂಗ್ ಎಲ್ಲ ಇರುತ್ತಲ್ಲ, ಈ ಥರ ಇಟ್ಕೊಂಡು ಮಲಕ್ಕೊಳ್ಬೇಕಾದ್ರೆ ಬೆಡ್ ಮೇಲೂ ಬೇಕಾದ್ರೆ 1-2 ದಿಂಬು ಹಾಕ್ಕೊಂಡು ಈ ಥರ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸುಮಾರು ಆಸನಗಳು, ಒಂದು ಆಸನದಲ್ಲೇ ತುಂಬ ಬೆನಿಫಿಟ್ ಇರುತ್ತೆ. 1-2 ಅಂತ ಇಲ್ಲಿ ಇರೋದಿಲ್ಲ, ಒಂದು 5-6 ಥರ ನಿಮಗೆ ಬೆನಿಫಿಟ್ ಸಿಗುತ್ತೆ. ಇದೆಲ್ಲರೂ ಉಪಯೋಗ ಪಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ, ಗೊತ್ತಿರೋರಿಗೆಲ್ಲ ಎಲ್ರಿಗೂ ಉಪಯೋಗ ಆಗಲಿ ಅಂತ.